ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಟಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಕ್ಯಾನ್ ಎವ್ರಿ ಒನ್ ಲರ್ನ್ ವಾಸ್ತು, ಟ್ಯಾರೋ, ಅಸ್ಟ್ರಾಲಜಿ, ಎನಿ ಆಕಲ್ಟ್ ಸೈನ್ಸ್? ಯಾರು ಬೇಕಾದ್ರೂ ಅಸ್ಟ್ರಾಲಜಿನ ಕಲಿಬಹುದಾ? ಯಾರು ಬೇಕಾದ್ರೂ ಟ್ಯಾರೋನ ಕಲಿಬಹುದಾ? ಯಾರು ಬೇಕಾದ್ರೂ ವಾಸ್ತುನ ಕಲಿಬಹುದಾ? ದ ಆನ್ಸರ್ ಈಸ್ ನೋ ಫಾರ್ ದಿಸ್. ಐ ಟೆಲ್ ವೈ. ಸೊ ನೀವು ಕಂಟಿನ್ಯೂಸ್ ಆಗಿ ಟ್ಯಾರೋ ಬಗ್ಗೆ, ಅಸ್ಟ್ರಾಲಜಿ ಬಗ್ಗೆ ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ಜನರಿಕ್ ರೀಡಿಂಗ್ಸ್ನೆಲ್ಲ ನೋಡ್ತಾ ಇರ್ತೀರಾ, ರೆಮಿಡೀಸ್ನ ಫಾಲೋ ಮಾಡ್ತಿರ್ತೀರಾ, ಎಲ್ಲವನ್ನು ನೋಡ್ತಾ ಇರ್ತೀರಾ. ಬಟ್ ಸಮ್ವೇರ್ ಯು ಫೀಲ್ ದಟ್ ನನಗೆ ಓಕೆ, ನಾನು ತುಂಬ ನೋಡ್ತಾ ಇದ್ದೀನಿ, ತುಂಬ ಟ್ಯಾರೋ ರೀಡಿಂಗ್ಸ್ ನೋಡ್ತಾ ಇದ್ದೀನಿ, ತುಂಬ ಜನರಿಕ್ ರೀಡಿಂಗ್ಸ್ ಎಲ್ಲ ನನಗೆ ರೆಸನೇಟ್ ಆಗ್ತಾ ಇದೆ. ಸೊ ಲೆಟ್ ಸ್ಟಾರ್ಟ್ ಲರ್ನಿಂಗ್. ಇದ್ರ ಬಗ್ಗೆ ಕಲಿಯೋಣ, ಇದನ್ನ ಪ್ರೊಫೆಷನ್ ಆಗಿ ತಗೊಳ್ಳೋಣ ಅಂತ ಅನ್ಸುತ್ತೆ. ಆ್ಯಂಡ್ ಇದೇ ರೀತಿನಲ್ಲಿ ನನಗೆ ಒಂದು ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಐ ವಾಂಟ್ ಟು ಲರ್ನ್ ಅ ಟ್ಯಾರೋ ಅಂತ. ಆ್ಯಂಡ್ ಯಾರೆಲ್ಲ ಟ್ಯಾರೋ ಕಲಿಬೇಕು ಅಂತ ನನ್ನ ಹತ್ರ ಬರ್ತಾರೆ, ನಾನು ಫಸ್ಟ್ ಅವ್ರಿಗೆ ಕೇಳೋದು ಒಂದು ಮಾತು: ಆರ್ ಯು ರಿಯಲಿ ವಾಂಟ್ ಟು ಬಿ ಅ ಟ್ಯಾರೋ ರೀಡರ್ ಆರ್ ಯು ಆರ್ ಜಸ್ಟ್ ಹಿಯರ್ ಫಾರ್ ಅ ಕ್ಯೂರಿಯಾಸಿಟಿ? ನಿಮಗೆ ನಿಜವಾಗ್ಲೂ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆಯಾ ನಾನು ರೀಡರ್ ಆಗಬೇಕು ಅಂತ, ಅಥವಾ ನಾನು ಕ್ಯೂರಿಯಾಸಿಟಿಗೋಸ್ಕರ ಏನಾದರೂ ನೋಡೋಣ ಅಂತ ನೀವೇನಾದರೂ ಬರ್ತಾ ಇದ್ದೀರಾ ಅಂತ ನಾನು ಕೇಳ್ತೀನಿ. ಕೆಲವ್ರದ್ದು ಮೇಜರ್ ಪೀಪಲ್ ಉತ್ತರ ಕ್ಯೂರಿಯಾಸಿಟಿ ಅಂತಾನೆ ಹೇಳ್ತಾರೆ. ಕ್ಯೂರಿಯಾಸಿಟಿಯಿಂದ ಯಾವ ಕೆಲಸನೂ ಮಾಡೋದಕ್ಕೆ ಹೋಗಬೇಡಿ. ಸೊ ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಹೇಗಿರುತ್ತೆ, ಏನಿರುತ್ತೆ, ನೋ ಎನಿ ಆಕಲ್ಟ್ ಸೈನ್ಸ್ ತಗೊಳ್ಳಿ, ಕ್ಯೂರಿಯಾಸಿಟಿಯಲ್ಲಿ ಹೋದ್ರೆ ಅದು ಅಭ್ಯಾಸ ಆಗುತ್ತೆ. ಯಾವುದೇ ಒಂದು ಕೆಲಸ ಒಂದು ಕುತೂಹಲದಿಂದ ನೀವು ಶುರು ಮಾಡ್ತೀರಾ ಅಂತಂದ್ರೆ ಅದು ಅಭ್ಯಾಸವಾಗಿ ಬದಲಾಗುತ್ತೆ. ಅಂಡ್ ಆ ಒಂದು ಹ್ಯಾಬಿಟ್, ಆ ಒಂದು ಅಭ್ಯಾಸ ಏನಿದೆ ಅದು ಅಡಿಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ಹೇಳೋದಿಷ್ಟೇ, ನಿಮಗೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಅನ್ನಿಸ್ತಾ ಇದೆ, ನಾನು ಕಲಿಬೇಕು ಅಂತ ನಿಮ್ಮ ಇಂಟ್ಯೂಷನ್ಸ್ ಹೇಳ್ತಾ ಇದೆ, ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಅಂತ ಅಂದರೆ ಮಾತ್ರ ನೀವು ಆಕಲ್ಟ್ ಸೈನ್ಸ್ ಬಗ್ಗೆ ನೀವು ಕಲೀರಿ. ಇಲ್ಲ ಅಂದರೆ ಕ್ಯೂರಿಯಾಸಿಟಿಗೋಸ್ಕರ ಲೆಟ್ಸ್ ಗಿವ್ ಇಟ್ ಅ ಟ್ರೈ, ಅಥವಾ ಫ್ಯಾಮಿಲಿಗಷ್ಟೇ ಗೈಡ್ ಮಾಡೋದಕ್ಕೆ ಕಲಿಯೋಣ. ಸೊ ನಾನು ಕಲಿತ್ರೆ ನನ್ನ ಪ್ರಾಬ್ಲಮ್ಸ್ನ ನಾನೇ ಸಾಲ್ವ್ ಮಾಡ್ಕೋಬಹುದಲ್ಲ, ಈ ಥರದ ಒಂದು ಥಿಂಕಿಂಗಲ್ಲಿ ಬಂದು ಮಾತ್ರ ನೀವು ಯಾವುದೇ ಆಕಲ್ಟ್ ಸೈನ್ಸ್ನ ಕಲಿಯೋದಕ್ಕೆ ಹೋಗಬೇಡಿ. ಅದು ಟ್ಯಾರೋ, ವಾಸ್ತು, ಅಸ್ಟ್ರಾಲಜಿ ಏನೇ ಇರಲಿ ಕಲಿಯೋದಕ್ಕೆ ಹೋಗಬೇಡಿ. ಜೆನ್ಯೂನ್ ರೀಸನ್ ನಿಮ್ಮ ಹತ್ರ ಇದೆ, ಎಸ್ ಐ ವಾಂಟ್ ಟು ಲರ್ನ್, ನನ್ನ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ, ತುಂಬ ಸತಿ ಹೇಳ್ತಾ ಇದೆ ಅಂತ ಅಂದರೆ ಮಾತ್ರ ನೀವು ಈ ಒಂದು ಆಕಲ್ಟ್ ಸೈನ್ಸ್ ಜರ್ನಿಗೆ ಬನ್ನಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಕೆಲವ್ರು ನೀವು ಕೂಡ ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅಂದರೆ, ರ್ಯಾಂಡಮ್ ಆಗಿ ನೀವು ಸಿಂಗಲ್ ಕ್ವಶನ್, ಏನೋ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ನೀವು ಮೋಸ್ಟ್ ಆಫ್ ದಿ ರೀಡರ್ಸ್ ಹತ್ರ ಹೋಗಿ ಕೇಳ್ತಾ ಇರ್ತೀರಾ. ಸೇಮ್ ಕ್ವಶನ್ನೇ ಪದೇ ಪದೇ ಎಲ್ಲರ ಹತ್ರನೂ ಹೋಗಿ ಕೇಳ್ತಾ ಇರ್ತೀರಾ. ಡೋಂಟ್ ಡೂ ದಟ್. ಓಕೆ, ನೀವು ಯಾವಾಗ ಸೇಮ್ ಕ್ವಶನ್ನ ಮಲ್ಟಿಪಲ್ ರೀಡರ್ಸ್ ಹತ್ರ, ಮಲ್ಟಿಪಲ್ ಅಸ್ಟ್ರಾಲಜರ್ಸ್ ಹತ್ರ ನೀವು ಹೋಗ್ತೀರಾ, ನಿಮ್ಮ ಅವರ ಅಲ್ಲಿ ಡಿಪ್ಲೀಟ್ ಆಗುತ್ತೆ. ಆ್ಯಂಡ್ ಈವನ್ ನೀವು ರೆಸ್ಟ್ಲೆಸ್ ಫೀಲ್ ಆಗ್ತೀರಾ, ಹೆಲ್ಪ್ಲೆಸ್ ಫೀಲ್ ಆಗ್ತೀರಾ. ನಾನು ಎಲ್ಲರ ಕಡೆನೂ ಟ್ರೈ ಮಾಡಿದ್ದೀನಿ, ಎಲ್ಲರ ಹತ್ರನೂ ಕೇಳ್ಕೊಂಬಂದಿದ್ದೀನಿ, ಸ್ಟಿಲ್ ನನಗೆ ಯಾವುದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಯು ಜಸ್ಟ್ ಫೀಲ್ ಲೈಕ್ ಹೆಲ್ಪ್ಲೆಸ್ ಆರ್ ಎಕ್ಸಾಸ್ಟ್ ಆಗ್ತೀರಾ. ನಿಮ್ಗೆ ಯಾರ ಹತ್ರ ಏನಾದರೂ ಜೆನ್ಯೂನ್ ರೀಡರ್ ಅನ್ನಿಸ್ತಾ ಇದ್ದಾರಾ, ಅವ್ರ ಹತ್ರ ಅಷ್ಟೇ ಹೋಗಿ, ಅವ್ರ ಹತ್ರ ಒಂದೇ ಪ್ರಾಬ್ಲಮ್, ಅದಕ್ಕಷ್ಟೇ ನೀವು ಸೊಲ್ಯೂಷನ್ನ ತೊಗೊಂಬನ್ನಿ. ಆ್ಯಂಡ್ ರೀಡಿಂಗ್ ತೊಗೊಳ್ಳುವಾಗ ಅಥವಾ ಕನ್ಸಲ್ಟೇಷನ್ ತೊಗೊಳ್ಳುವಾಗ ಯಾರ ಹತ್ರನಾದರೂ ನನಗೆ ಇದೇ ಆನ್ಸರ್ಸ್ ಬೇಕು, ನನಗೆ ಇದೇ ಔಟ್ಕಮ್ ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಹೋಗಬೇಡಿ. ನನಗೆ ಎಸ್ ಅನ್ನೋ ಆನ್ಸರೇ ಬರಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಹೋಗಬೇಡಿ. ಅದು ಏನು ಆನ್ಸರ್ ಬರುತ್ತೆ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ, ಏನು ಪಾಸಿಬಿಲಿಟೀಸ್ ಇದೆ ಅದ್ರ ಮೇಲೆ ಕೆಲಸ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ನೀವು ಹೋಗಿ. ಅಂದಾಗಲೇ ನಿಮಗೆ ಕ್ಲಾರಿಟಿ ಎಲ್ಲವೂ ಸಿಗುತ್ತೆ. ಇಲ್ಲಾಂದರೆ ಅಗೇನ್ ಯು ಬಿಕಮ್ ಅ ಕನ್ಫ್ಯೂಸ್. ಆ್ಯಂಡ್ ನೆಕ್ಸ್ಟ್ ನೀವು ಹೇಳ್ತೀರಾ, ಸೊ ನನ್ನ ದುಡ್ಡು ಹೋಯ್ತು ಬಿಟ್ರೆ ನಂಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ. ಅಗೇನ್ ನೀವು ಯಾವುದು ಸರಿ ಇಲ್ಲ, ಇಟ್ಸ್ ಆಲ್ ಫೇಕ್ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ನೀವು ಬರ್ತೀರಾ. ಆ್ಯಂಡ್ ಇಫ್ ಯು ಆರ್ ನಾಟ್ ರೆಡಿ ಫಾರ್ ಎನಿಥಿಂಗ್, ಆ್ಯಂಡ್ ನಿಮಗೆ ಗೈಡೆನ್ಸಲ್ಲಿ ಹೇಳಿರ್ತಾರೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ನ ನೀವು ಮಾಡಬೇಡಿ ಅಂತ, ಆ್ಯಂಡ್ ಅಗೇನ್ ನೀವು ಅದನ್ನು ನಂಬದೆ ಮತ್ತೆ ನೀವು ಅದನ್ನು ಫಾಲೋ ಮಾಡ್ತೀರಾ ಅಂತಂದರೆ ಇಟ್ಸ್ ನಾಟ್ ಎಟ್ ಆಲ್ ರೈಟ್ ಥಿಂಗ್. ನೀವು ಒಂದು ಯಾವುದೋ ಪ್ರಾಬ್ಲಮ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ, ನಂಗೆ ಸೊಲ್ಯೂಷನ್ ಬೇಕು ಅಂತ, ಆ್ಯಂಡ್ ಅಲ್ಲಿ ಬಂದಿರೋವಂಥ ಗೈಡೆನ್ಸ್ ಮೇಲೆ ನೀವು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇದ್ದೀನಿ ಅಂದರೆ ಮಾತ್ರ ಆ ಒಂದು ರೀಡಿಂಗ್ನ ತಗೊಳ್ಳಿ. ಇಲ್ಲ ಅಂದರೆ ಡೋಂಟ್ ಗೋ ಫಾರ್ ಅ ರೀಡಿಂಗ್ ಆರ್ ಡೋಂಟ್ ಗೋ ಫಾರ್ ಎನಿ ಅಕಲ್ಟ್ ಸೈನ್ಸ್ ಅಂಟಿಲ್ ಅನ್ಲೆಸ್ ಯು ಗಾಟ್ ಅ ಕಾಲ್ ಫ್ರಮ್ ಯೂನಿವರ್ಸ್. ನಿಮಗೆ ನಿಮ್ಮ ಇನ್ನರ್ ವಾಯ್ಸ್ ಹೇಳಿಲ್ಲ ಅಂತಂದರೆ, ನಿಮ್ಮ ಇಂಟ್ಯೂಷನ್ಸ್ ಹೇಳ್ತಾ ಇಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಯಾವುದೋ ಒಂದು ರೀಲ್ಸ್ ನೋಡಿದೆ, ಯಾವುದೋ ಒಂದು ರೀಡಿಂಗ್ ನೋಡಿದೆ, ಓಕೆ ಐ ಆಮ್ ಮೆಂಟ್ ಫಾರ್ ಟ್ಯಾರೋ ಜರ್ನಿ, ಐ ಆಮ್ ಮೆಂಟ್ ಫಾರ್ ಅಸ್ಟ್ರಾಲಜಿ ಜರ್ನಿ, ಸೊ ಇದರಿಂದ ನಾನು ದುಡ್ಡನ್ನ ಸಂಪಾದಿಸ್ಬೋದು, ಇದರಿಂದ ನನ್ನ ಕೆರಿಯರ್ ಬಿಲ್ಡ್ ಆಗುತ್ತೆ. ಕಂಪ್ಲೀಟ್ ನೋ. ಆ್ಯಂಡ್ ತುಂಬ ಆ್ಯಡ್ಸ್ ನೋಡಿರ್ತೀರಾ,
ತುಂಬಾ 5 ದಿನದಲ್ಲಿ ಕಲೀರಿ, 1 ಮಂತಲ್ಲಿ ಕಲೀರಿ, ಪಾರ್ಟ್ ಟೈಮ್ಗೋಸ್ಕರ ಕಲೀರಿ ಆ್ಯಂಡ್ ಸೈಡ್ ಇನ್ಕಮ್ಗೋಸ್ಕರ ಕಲೀರಿ ಅಂತ ತುಂಬ ಜನ ಅಂದಿರ್ತಾರೆ. ಓಕೆ, ರ್ಯಾಂಡಮ್ ಆಗಿ ನೋಡಿರ್ತೀರ ನೀವು ಆ್ಯಡ್ಸ್ಗಳನ್ನೆಲ್ಲ. 3 ದಿನದಲ್ಲಿ 5 ದಿನದಲ್ಲಿ ನೀವು ಟ್ಯಾರೋ ರೀಡರ್ ಆಗೋಕ್ಕಾಗೋದಿಲ್ಲ. ಆಕಲ್ಟ್ ಸೈನ್ಸ್ ಅನ್ನೋದು ಇಟ್ಸ್ ಅ ಎಂಡ್ಲೆಸ್ ಜರ್ನಿ ಆ್ಯಂಡ್ ಎಂಡ್ಲೆಸ್ ಲರ್ನಿಂಗ್. ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ನೀವು ಕಲಿತಾನೇ ಇರ್ತೀರಾ, ಇಲ್ಲಿ ಕಲಿತಾನೇ ಇರಬೇಕು. ನಾನು ಯಾವುದೋ ಒಂದು ಡೆಕ್ನ ಕಲಿತೆ, ಒಂದು ಡೆಕ್ನ ನೀವು ಕಲಿತಿದ್ದ ಹಾಗೆ ನಿಮಗೆ 10 ಡೆಕ್ ನೀವು ನಿಮ್ಮ ಲೈಫ್ಗೆ ಇನ್ವೈಟ್ ಮಾಡ್ತೀರಾ ಆ್ಯಂಡ್ ಅದನ್ನು ನೀವು ಕಲಿತಾ ಹೋಗ್ತೀರಾ. ಇಟ್ಸ್ ಲೈಕ್ ಅ ಎಂಡ್ಲೆಸ್ ಜರ್ನಿ ಆ್ಯಂಡ್ ಐ ಆಮ್ ಲವಿಂಗ್ ಮೈ ಜರ್ನಿ. As a tarot reader, I am learning my journey because I love my work, because I love to serve people. ನಂಗೆ ಜನಗಳಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬ ಇಷ್ಟ. ಆ್ಯಂಡ್ ನಾವು ಕೊಟ್ಟಂತಹ ರೆಮಿಡಿನ ಅವ್ರು ಅಪ್ಲೈ ಮಾಡಿ ಅವ್ರ ಲೈಫಲ್ಲಿ ಅವ್ರಿಗೆ ಖುಷಿ ಅನ್ನೋದು, ಸೊಲ್ಯೂಷನ್ ಅನ್ನೋದು, ನೆಮ್ಮದಿ ಅನ್ನೋದು ಸಿಗ್ತಾ ಇದೆ ಅಂದರೆ ದೊಡ್ಡ ಖುಷಿ ಇನ್ನೊಂದಿಲ್ಲ. ಆ್ಯಂಡ್ ಇನ್ನೊಬ್ಬರ ಒಂದು ಖುಷಿನಲ್ಲಿ ನಮ್ಮ ಖುಷಿನ ಕಂಡುಕೊಳ್ಳೋದೇ ಅಕಲ್ಟ್ ಸೈನ್ಸ್ ಅಂತ ನಾನು ಭಾವಿಸ್ತೀನಿ. ಸೊ ಆ ಥರದ ಒಂದು ಮನಸ್ಥಿತಿ ನಿಮಗಿದೆ. ಜನಗಳಿಗೆ ನಾನು ಸರ್ವ್ ಮಾಡೋಕ್ಕಿದ್ದೀನಿ, ನನ್ನ ಲೈಫ್ ಪರ್ಪಸ್ ಟು ಸರ್ವ್ ಅದರ್ಸ್, ಪೀಪಲ್ಗೆ ಸರ್ವಿಸ್ ಕೊಡೋದಕ್ಕೆ ನನ್ನ ಲೈಫ್ ಇದೆ. ಸೊ ನಾನು ಆಕಲ್ಟ್ ಜರ್ನಿಯಿಂದ ಪೀಪಲ್ಗೆ ಸರ್ವಿಸ್ ಕೊಡ್ತೀನಿ, ಒಳ್ಳೆಯದನ್ನು ಬಯಸ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಮಾತ್ರ ನೀವು ಆಕಲ್ಟ್ ಸೈನ್ಸ್ಗೆ ಬನ್ನಿ. ಅಸ್ಟ್ರಾಲಜಿ, ವಾಸ್ತು, ನ್ಯೂಮರಾಲಜಿ ಈ ಥರದ ಥಿಂಗ್ಸ್ಗೆ ನೀವು ಹೋಗಿ. Until and unless ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇಲ್ಲ, ಇಫ್ ಯು ಆರ್ ನಾಟ್ ರೆಡಿ ಫಾರ್ ದಿಸ್, ಡೋಂಟ್ ಗೋ ಫಾರ್ ದಟ್. ನೀವು ರೆಡಿ ಇಲ್ಲ ಅಂದರೆ ನೀವು ಹೋಗಬೇಡಿ. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇಲ್ಲ ಅಂದರೆ ನೀವು ಹೋಗಬೇಡಿ. ನಿಮಗೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಫೀಲ್ ಆಗ್ತಾ ಇದೆ, ಎಸ್ ನಾನು ಜನಗಳಿಗೆ ಸರ್ವಿಸ್ ಕೊಡಬೇಕು, ನಾನು ಜನಗಳಿಗೆ ಹೆಲ್ಪ್ ಮಾಡಬೇಕು, ನನ್ನಿಂದ 4 ಜನಕ್ಕೆ ಸಹಾಯ ಆಗಬೇಕು, ಹೆಲ್ಪ್ ಆಗಬೇಕು ಅಂತ ಅಂದರೆ ಮಾತ್ರ ನೀವು ಈ ಒಂದು ಜರ್ನಿಗೆ ಬನ್ನಿ. ಡೋಂಟ್ ಚೂಸ್ ಇಟ್ ಫಾರ್ ಅ ಸೆಲ್ಫಿಶ್ ರೀಸನ್ಸ್. ಸೊ ಜೆನ್ಯೂನ್ ರೀಸನ್ ಇದ್ರೆ ಮಾತ್ರ ಬನ್ನಿ. ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.